ಚಂದ್ರ ಸೂರ್ಯರ ನೆನಪಿನಲ್ಲಿ ರಾತ್ರಿ ಹಗಲನ್ನು ಕಳೆಯುವ ಕಾಲಚಕ್ರನ ನಿಯಮನದಲ್ಲಿ ಸೇರಿರುವ ನಿಮಗೆಲ್ಲ ಮಗದೊಮ್ಮೆ ಪರ್ವಕಾಲದ ಶುಭಾಶಯಗಳೊಂದಿಗೆ ಈ ಬಾರಿ ಪರ್ವ ಸಮೀಕ್ಷೆಯ 4ನೆಯ ಚಿಂತನೆಯಾಗಿ ಗ್ರಹಣವನ್ನು ನಡುವೆ ಶಿವನ ಚಿಂತನೆ ನಿಂತಿದೆ, ಅದು ಮುಂದುವರಿತದೆ. ಹೀಗಾಗಿ ನಾವು ಹತ್ತಿರದಲ್ಲಿ ಬರುವ ಇವತ್ತು ದ್ವಾದಶಿಯಲ್ಲಿದ್ದೇವೆ. ಇನ್ನು ಹುಣ್ಣಿಮೆಯಲ್ಲಿ ಸಂಭವಿಸತಕ್ಕ ಚಂದ್ರಗ್ರಹಣ ಸುಮಾರಾಗಿ ಆಯಾ ವಾರಕ್ಕೆ ಸಂಬಂಧಪಟ್ಟಂತೆ ಗ್ರಹಣ ನಡೆದರೆ ಅದನ್ನು ಚೂಡಾಮಣಿ ಗ್ರಹಣ ಅಂತ ಕರೀತಾರೆ, ಚೂಡಾಮಣಿ ಯೋಗ ಅಂತ ಗುರುತಿಸ್ತಾರೆ. ವಾಸ್ತವವಾಗಿ ಸೋಮವಾರ ಚಂದ್ರಗ್ರಹಣ ಬಂದರೆ, ರವಿವಾರ ಸೂರ್ಯಗ್ರಹಣ ಬಂದರೆ ಅದೊಂದು ವಿಶೇಷ ಅಂತ, ಅವರ ವಾರದಲ್ಲೇ ನಡೆಯುವ ಘಟನೆ ಅಂತ. ಮೊದಲು ತಿಳಿಬೇಕಾದ್ದು ವಾರಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ. ನಕ್ಷತ್ರಕ್ಕಿಂತ ತಿಥಿಗಿಂತ ಮಿಗಿಲು ವಾರ. ಎಷ್ಟೋ ಜನಕ್ಕೆ ಅದರ ಬಗ್ಗೆ ಎಚ್ಚರ ಕಡಿಮೆ ಇದೆ. ನಕ್ಷತ್ರ ಹುಡುಕ್ತಾರೆ, ತಿಥಿ ನೋಡ್ತಾರೆ, ಅದಕ್ಕಿಂತ ಮಿಗಿಲಾಗಿ ನೋಡಬೇಕಾದ್ದು ವಾರ. ಅದು ಸಂಭವಿಸುವುದು ಸೂರ್ಯೋದಯದ 1 ಗಂಟೆಯಲ್ಲಿ ಆಗಿದ್ದರೂ ಇವತ್ತು ಶನಿವಾರ, ಅದು ಎಷ್ಟೊತ್ತಿಗೆ ಕೇಳಿದರೆ ಸೂರ್ಯ ಉದಯವಾಗು 1 ಗಂಟೆಗೆ. ಈಗ ಸೂರ್ಯೋದಯ 6:50ಕ್ಕೆ ಉಡುಪಿಯಲ್ಲಿ, 7:50ರವರೆಗೆ ಶನಿವಾರ. ವಾಸ್ತವವಾಗಿ ಬದಲಾಗುತ್ತೆ. ನಾನು ನನ್ನ ಗ್ರಹ ಸಮೀಕ್ಷೆಯಲ್ಲಿ ವಾರ ಬದಲಾಗುವ ಒಟ್ಟು ಖಗೋಳದ ಪರಿಸ್ಥಿತಿಯ ಮೇಲೆ ಅದು ಹೇಗೆ ನಿಂತಿದೆ ಅಂತ ಕೊಟ್ಟಿದ್ದೇನೆ, ಒಂದು ದೊಡ್ಡ ಲೇಖನ ಅದು ಇರಲಿ. ಹೀಗಾಗಿ ಆದರೆ ಯಾವುದು ಉದಯದಲ್ಲಿನ ವಾರವೋ ಅದು ಇಡೀ ದಿನಕ್ಕೆ 24 ಗಂಟೆಗೆ ಅನ್ವಯಿಸ್ತದೆ ಅಂತ ಕ್ರಮ. ನಾಳಿನ ಸೂರ್ಯೋದಯದವರೆಗೂ ಒಂದೊಮ್ಮೆ ಇವತ್ತು ಮಧ್ಯಾಹ್ನ ಹುಟ್ಟಿದ್ರು ಯಾವ ವಾರ ಹುಟ್ಟಿದ? ಶನಿವಾರ ಹುಟ್ಟಿದ. ಇವತ್ತು ನಡುರಾತ್ರಿಗೆ ಹುಟ್ಟಿದ್ರು ಯಾವ ವಾರ ಹುಟ್ಟಿದ? ಶನಿವಾರ ಹುಟ್ಟಿದ. ನಡುರಾತ್ರಿ ಕಳೆದು 3 ಗಂಟೆಗೆ ಹುಟ್ಟಿದ ಯಾವ ವಾರ ಹುಟ್ಟಿದ? ಆದಿತ್ಯವಾರ ಅಲ್ಲ, ಶನಿವಾರವೇ. ಸೂರ್ಯೋದಯ ಆಗುವವರೆಗೆ ಹುಟ್ಟಿದ್ರು 6 ಗಂಟೆ 49 ನಿಮಿಷಕ್ಕೆ ಹುಟ್ಟಿದ್ರು ಅವನು ಶನಿವಾರ ಹುಟ್ಟಿದ. ಮಂದವಾರ ಶಾಂತಿ ಮಾಡಬೇಕು ಅವನಿಗೆ. ಡೇಟ್ ಬದಲಾದ ತಕ್ಷಣ ಕಂಪ್ಯೂಟರಲ್ಲಿ ಆಗುವುದಿಲ್ಲ. ದಿನಕರ ಸೂರ್ಯ ಬದಲಾಗಿಸುವವ. ಮೊದಲು ನಾವು ಸೂರ್ಯನನ್ನು ಗಡಿಯಾರ ಮಾಡಿ ಚಿಂತನೆ ಮಾಡಿದರೆ ಎಲ್ಲ ಅರ್ಥ ಆಗ್ತದೆ. ನಾವು ಬ್ರಿಟಿಷರಿಂದಾಗಿ ಇವತ್ತು ನಮ್ಮ ಕಾಲಚಕ್ರವನ್ನು ಉರುಳಿಸಿಬಿಟ್ಟಿದ್ದೇವೆ, ಕಳೆದುಕೊಂಡಿದ್ದೇವೆ. ನಿಜವಾಗಿ ದಿವಾಕರ ನಿಶಾಕರ, ಹಗಲು ರಾತ್ರಿ ಮಾಡುವವರು, ನಮ್ಮ ದೇಹದಲ್ಲಿ ಹಗಲು ರಾತ್ರಿ ಮಾಡುವ 2 ನಾಡಿಗಳಲ್ಲಿ ನಿಂತವರು, ಬಲ ಎಡಗಳಲ್ಲಿ ಇರುವವರು. ಒಂದು ಕಡೆ ಸೂರ್ಯನಾಡಿ, ಇನ್ನೊಂದು ಕಡೆಯಲ್ಲಿ ಚಂದ್ರನಾಡಿ ಅಂತ ವಾಸ್ತವ ಅಂಶ. ಹಾಗಾಗಿ ಇದರ ಮಹತ್ತಿಕೆಯಲ್ಲಿ ಈ ಬಾರಿ ನಾವು ಗ್ರಹಣದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಸ್ಲೈಡ್